ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಸಾರಿದ್ದಾರೆ. ಪ್ರಮುಖ 7 ಇಲಾಖೆಯಲ್ಲಿ ಬಿಲ್ ಬಾಕಿಯನ್ನ ಉಳಿಸಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಕ್ಲಿಯರ್ ಮಾಡಿ ನಮಗೆ ಅಂತ ಡೆಡ್ಲೈನ್ ಬೇರೆ ಕೊಟ್ಟಿದ್ರು. ಆ 7 ಇಲಾಖೆಗಳ ಸಚಿವರುಗಳಿಗೆ ಪತ್ರವನ್ನ ಕೂಡ ಬರೆದಿದ್ರು. ಆದರೆ ಇದುವರೆಗೂ ಸರಿಯಾದಂತ ಸ್ಪಂದನೆ ಸಿಕ್ಕಿಲ್ಲ. ಹತ್ತತ್ರ 32,000 ಕೋಟಿವರೆಗೂ ಬಿಲ್ ಬಾಕಿ ಇದೆ. ಬಿಲ್ ಪಾವತಿಗೆ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಡಲಾಗಿದೆ. ಸಚಿವರಿಂದ ವರದಿಯನ್ನ ಕೇಳಿದ್ದಾರಂತೆ ಮುಖ್ಯಮಂತ್ರಿಗಳು. ಕೂಲಂಕಷ ಪರಿಶೀಲನೆಗೆ ಮುಂದಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ. ವರದಿಯನ್ನ ಕೇಳಿದ್ದಾರೆ. ಏನೇನಾಗಿದೆ, ಯಾವ್ಯಾವ ರೀತಿಯಾಗಿ ಪೆಂಡಿಂಗ್ ಇದೆ, ಯಾವ ಇಲಾಖೆಯಲ್ಲಿ ಎಷ್ಟು ಸಾವಿರ ಕೋಟಿ ಪೆಂಡಿಂಗ್ ಇದೆ, ಯಾವ ಕಾರಣಕ್ಕೋಸ್ಕರ ಇನ್ನೂ ಕ್ಲಿಯರ್ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ವರದಿಯನ್ನ ಕೇಳಿದ್ದಾರೆ. ಕಳೆದ ವಾರ ಪತ್ರವನ್ನ ಬರೆದಿದ್ರು ಗುತ್ತಿಗೆದಾರರ ಸಂಘ. ಡಿಕೆಶಿ ಸೇರಿದಂತೆ 7 ಸಚಿವರಿಗೆ ಪತ್ರವನ್ನ ರವಾನಿಸಲಾಗಿತ್ತು. ಬಾಕಿ ಬಿಲ್ ಪಾವತಿಸಲಿಕ್ಕೆ ಆಗ್ರಹಿಸಿ ಬರೆದಿದ್ದಂಥ ಪತ್ರ. ಸಚಿವರಾಗಿರುವಂಥ ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಲೋಕೋಪಯೋಗಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ 7 ಜನ ಸಚಿವರಿಗೆ ಪತ್ರವನ್ನ ಬರೆದು ನಮ್ಮ ಹಣವನ್ನ ವಾಪಸ್ ಕೊಡಿ ಅಂತ ಕೇಳಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ಮುಖ್ಯಮಂತ್ರಿಗಳೇ ವರದಿಯನ್ನ ಕೇಳಿದ್ದಾರೆ. ವರದಿಯನ್ನ ಅಂದ್ರೆ ಯಾವ ರೀತಿಯಾಗಿ ಕೇಳಲಾಗಿದೆ ವರದಿಯನ್ನ, ಆ ಬಿಲ್ ಅನ್ನ ಕ್ಲಿಯರ್ ಮಾಡುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಬಿಕಾಸ್ ಇದೊಂದೇ ಸರ್ಕಾರದಲ್ಲಿ ಮಾಡಿರುವಂತ ಕಾಮಗಾರಿಯ ಬಿಲ್ ಮಾತ್ರ ಅಲ್ಲ, ಈ ಹಿಂದಿನ ಬಿಜೆಪಿ ಸರ್ಕಾರದ ಅನುದಾನ, ಆ ಒಂದು ಟೆಂಡರ್ಗಳು, ಕಾಮಗಾರಿಗಳು ಕೂಡ ಸೇರ್ಕೊಂಡಿದ್ದಾವೆ. ಪ್ರಮುಖವಾಗಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು 30,000 ಕೋಟಿ ರೂಪಾಯಿ ಬಿಲ್ ಅನ್ನ ಪೆಂಡಿಂಗ್ ಮಾಡಲಾಗಿದೆ. ಗಂಭೀರ ಆರೋಪವನ್ನ ಸರ್ಕಾರ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನೇಕ ಕಾಮಗಾರಿಗಳಿಗೆ ಅವಧಿ ಪೂರ್ವವಾಗಿ ಟೆಂಡರ್ ನ ಕರೆದಿರುವಂತದ್ದು. ಈ ತರದ ಹಲವಾರು ಎಡವಟ್ಟುಗಳಾಗಿದೆ ಅಂತ ಕೂಡ ಈಗಾಗಲೇ ಚರ್ಚೆ ಆಗ್ತಿರುವಂತದ್ದು. ಜೊತೆಗೆ ಗುತ್ತಿಗೆದಾರರು ಯಾರು ಮತ್ತು ಯಾವ ಕಾಮಗಾರಿಗಳನ್ನ ಗುತ್ತಿಗೆ ಮಾಡಿದ್ದಾರೆ ಮತ್ತು ಕಾಮಗಾರಿಯನ್ನ ಸಂಪೂರ್ಣವಾಗಿ ಮಾಡಿದ್ದಾರೆ. ಯಾಕಂತಂದ್ರೆ ಹಲವಾರು ಕಾಮಗಾರಿಗಳಲ್ಲಿ ಒಂದ್ ಕಡೆ ವರ್ಕ್ ಡನ್ ಸರ್ಟಿಫಿಕೇಟ್ ಅನ್ನ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಕೆಲವು ಗುತ್ತಿಗೆದಾರ ಅಂದ್ರೆ ಎಲ್ಲರೂ ಅಂತಲ್ಲ, ಬಹುತೇಕ ಕೆಲವು ಗುತ್ತಿಗೆದಾರ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಡುವಿನ ಒಳ ಒಪ್ಪಂದದಿಂದ ಕೆಲವೆಡೆ ಕಾಮಗಾರಿ ಆಗದಿದ್ದರೂ ಕೂಡ ಅಲ್ಲಿ ಬಿಲ್ ಅನ್ನು ಕ್ಲಿಯರ್ ಮಾಡ್ಲಿಕ್ಕೆ ಒತ್ತಡ ಕೂಡ ಹಾಕ್ಲಾಗ್ತಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಪ್ರಮುಖವಾಗಿ 7 ಇಲಾಖೆಗಳಲ್ಲಿ ಸುಮಾರು 30,000 ಕೋಟಿ ರೂಪಾಯಿಷ್ಟು ಹಣ ಬರ್ಲಿಕ್ಕಿದೆ ಅಂತ ಹೇಳಿ ಗುತ್ತಿಗೆದಾರ ಸಂಘದಿಂದ ಈಗ 7 ಇಲಾಖೆಯ ಸಚಿವರುಗಳಿಗೆ ಪತ್ರವನ್ನು ಬರೆದಿರುವಂತದ್ದು ಮತ್ತು ಡೆಡ್ಲೈನ್ ಕೊಟ್ಟಿರುವಂತದ್ದು. ಹಾಗಾಗಿ ಗುತ್ತಿಗೆದಾರರಿಂದ ಮುಂದೊಂದಿನ ಸರ್ಕಾರಕ್ಕೆ ಅತಿ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ದಿವಂಗತ ಕೆಂಪಣ್ಣನವರು 40% ಕಮಿಷನ್ ಮಾಡಿ ಪ್ರಧಾನಮಂತ್ರಿಗೆ ಸೇರಿದಂತೆ ಅವತ್ತಿನ ಎಲ್ಲ ನಾಯಕರುಗಳಿಗೆ ಪತ್ರವನ್ನು ಬರೆದ್ರು. ಆ ಪತ್ರ ಅವತ್ತಿನ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲು ಕೂಡ ಕಾರಣಕರ್ತ ಆಯ್ತು. ಇದೀಗ ಗುತ್ತಿಗೆದಾರರು ತಿರುಗಿ ಬಿದ್ರೆ ಸರ್ಕಾರ ಕೂಡ ಮುಂದಿನ ಕಾಮಗಾರಿಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ 7 ಇಲಾಖೆಗಳ ಮುಖ್ಯಸ್ಥರು ಸಚಿವರುಗಳಿಗೆ ಯಾವ್ಯಾವ ಕಾಮಗಾರಿ ಪೆಂಡಿಂಗ್ ಇದೆ, ಯಾವ್ಯಾವ ಕಾಮಗಾರಿ ಪೂರ್ಣವಾಗಿದೆ, ಯಾವ್ದು ಅಪೂರ್ಣ ಆಗಿದೆ ಮತ್ತು ಅವಧಿಗೂ ಮೊದಲೇ ಅಗತ್ಯ ಇಲ್ಲದ್ರು ಟೆಂಡರ್ ಕರೆದು ಯಾವ ಕೆಲಸಗಳನ್ನ ಮಾಡಲಾಗಿದೆ, ಹಲವಾರು ಕಾಮಗಾರಿಗಳನ್ನ ಟೆಂಡರ್ ಕರೆಯದೆ ಮಾಡಿರುವಂತದ್ದು, ಕೆಲಸವನ್ನ ಮೊದಲು ಮಾಡಿ ನಂತರ ಟೆಂಡರ್ ಹಾಕಿರ್ತಕ್ಕಂಥದ್ದು, ಕೆಲವರಿಗೆ ಬೇಕಂತಲೇ ಅವರಿಗೆ ಲಾಭ ಮಾಡ್ಲಿಕ್ಕೆ ಎಲ್ಲವನ್ನು ಮಾಡ್ಕೊಟ್ಟಿರುವಂತದ್ದು, ಎಲ್ಲವನ್ನು ಮಾಹಿತಿಯನ್ನ ತೆಗೆದುಕೊಳ್ಳಬೇಕು ಮತ್ತು ಸೀನಿಯಾರಿಟಿ ಆಧಾರದ ಮೇಲೆ ಯಾರಿಗೆ ಸಿಗ್ಬೇಕಾಗಿದೆ ಹಣ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಯಾರಿಗೆಲ್ಲ ಹಣ ಸಿಗ್ಬೇಕೆಂಬುದಕ್ಕೆ ಮಾಹಿತಿಯನ್ನ ತೆಗೆದುಕೊಳ್ಳಿಕ್ಕೆ ಹೇಳಿರುವಂತದ್ದು. ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರು ಯಾವುದೇ ರೀತಿ ಆರೋಪವನ್ನು ಮಾಡಬಾರ್ದು. ಯಾಕಂದ್ರೆ ಇದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಸುಮಾರು 30,000 ಕೋಟಿ ಬಿಲ್ ಆಗಿದ್ರಿಂದ ಬಿಜೆಪಿ ಸರ್ಕಾರದ ತಪ್ಪು ಈಗ ನಮ್ಮ ಮೇಲೆ ಬರುವ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಮುಖಾಂತರ ಇದೀಗ ಕಾಮಗಾರಿಗಳ ವಿಚಾರ ಕೂಡ ತಲಾಶ್ ನಡೀತಿರುವಂತದ್ದು. ಬಹುತೇಕ ಅಧಿಕಾರಿಗಳು ಕೆಲವೊಂದು ಗುತ್ತಿಗೆದಾರರ ಜೊತೆ ಶಾಮೀಲಾಗಿರುವಂತದ್ದು ಕೂಡ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿಗಳು ಕೂಡ ಇದು ಇಕ್ಕಟ್ಟಾಗಿರುವಂತದ್ದು. ಪೃಥ್ವಿ, ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.